ಚಾರ್ವಾಕ ಫಿಲಾಸಫಿ ಬಂದು ಇದು ಯಾವನ್ನೂ ಅಕ್ಸೆಪ್ಟ್ ಮಾಡಲ್ಲ. ನೀನು ಹುಟ್ಟಿದ್ಯಾ, ನೀನು ಹುಟ್ಟಿದ ಕೆಲಸ ಏನು, ನೀನು ಹುಟ್ಟಿದ ಮುಖ್ಯ ಗುರಿ ಎಂಜಾಯ್ ಮಾಡೋದು, ಜಸ್ಟ್ ಎಂಜಾಯ್ ಮಾಡು, ಸತ್ಮೇಲೆ ಸತ್ತದ್ದು ಅಷ್ಟೇ, ಅದಾದಮೇಲೆ ತಿರ್ಗಾ ಎಲ್ಲ ಜೀವನ ಇದೆ ಅನ್ನೋದಲ್ಲ, ಇಟ್ಸ್ ಇಲ್ಲಾಜಿಕಲ್ ಅಂದಲ್ಲ, ನಂಬಕ್ಕೆ ಹೋಗ್ಬೇಡ ಅಂತ ಚಾರ್ವಾಕ ವಾದ ಮಾಡೋದು. ಸೊ ನಿಂಗೆ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ತಿರ್ಗಾ ಸ್ವರ್ಗ ದುಃಖ ನರಕ ಅವೆಲ್ಲ ಏನೂ ಇಲ್ಲ. ಇವಾಗ ಹುಟ್ಟಿದ್ಯಾ, ನಿನ್ನ ಮುಖ್ಯ ಗುರಿ, ಜೀವನದ ಮುಖ್ಯ ಗುರಿ ಎಂಜಾಯ್ ಮಾಡೋದು, ಎಂಜಾಯ್ ಮಾಡು ಅಟ್ ದ ಎಂಡ್ ಒಳಗಡೆ ಮೋಹಸಿ ನೀನು ಒಂದು ಸರಿ ಇನ್ನು ಮಣ್ಣಿಗೆ ಹೋದ್ಮೇಲೆ ಸತ್ತ ಮೇಲೆ ಅಷ್ಟೇ ಮುಗೀತು, ನಿನ್ನ ಲೈಫ್ ಮುಗೀತು ಅಂತ ಚಾರ್ವಾಕ ವಾದ ಮಾಡೋಂಥದ್ದು. ಅವ್ರ ವಾದ ಅಂದರೆ ನೀವು ಅಷ್ಟು ಇದೆ ಹೇಳೋಕ್ಕಾಗಲ್ಲ. ಅದ್ರಲ್ಲಿ ಹೇಳೋದು ನಮ್ಮಲ್ಲಿ ಪಂಚಭೂತಗಳು ಅಂತ ಯೂಶಲಾಗಿ ಎಲ್ಲ ಬೇರೆದೆಲ್ಲ ಪಂಚಭೂತಗಳಂತ ಹೇಳ್ತೀವಿ. ಇವ್ರು ಬರೀ 4 ನಂಬೋದು. ಆಕಾಶ ನಂಬಲ್ಲ, ನೀರು, ಗಾಳಿ, ಇನ್ಯಾವುದು ಅಗ್ನಿ, ವಾಯು, ಪೃಥ್ವಿ, ನೆಲ. ಆಕಾಶನ ನಂಬಲ್ಲ, ಸ್ಪೇಸ್ ಎಲ್ಲ ನಂಬಲ್ಲ. ಸೊ ಇಷ್ಟು ಕಾಂಬಿನೇಷನಿಂದ ಆಗುವಂಥದ್ದೆಲ್ಲನೂ ಅಂತ. ಸೊ ಕಾನ್ಷಿಯಸ್ನೆಸ್ ಹೆಂಗಾಯಿತು ಅಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಈಗ ನಾವು ಕಾನ್ಷಿಯಸ್ನೆಸ್ ಹೆಂಗಾದ್ವಿ ಹಂಗಂದರೆ ಮರಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ವಾ ಅಂದರೆ, ಮರ ತೊಗೊಂಡು ಇದಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ವಾ ಅಂದರೆ, ಸೊ ನಮ್ಮಲ್ಲಿ ಜೀವ ಇದೆ ಹಿಂಗೆಲ್ಲ ನೀವು ವಾದ ಮಾಡ್ಬೋದು. ಅವ್ರ ವಾದ ಏನಂದರೆ, ಸೊ ಈ 4 ಕಂಬೈನ್ ಆಗ್ತೀವಲ್ಲ, ಕಂಬೈನ್ ಆಗ್ತದೆ ಆಟೋಮೆಟಿಕ್ಕಾಗಿ ಆ ಕಾಂಬಿನೇಷನಲ್ಲಿ ನಿಮಗೆ ಜಾಗೃತಿ ಉಂಟಾಗುತ್ತೆ. ಸೊ ಅದರಿಂದ ನೀವು ಈ ಥರ ಏನೋ ರೆಸ್ಪಾಂಡ್ ಮಾಡೋದೆಲ್ಲ ನೀವು ಆ್ಯಕ್ಟಿವ್ ಆಗುವಂಥದ್ದು ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಎಲೆ, ಅಡಿಕೆ, ಸುಣ್ಣ. ಎಲೆ ಹಸಿರು, ಅಡಿಕೆ ಮೆರೂನ್ ಕಲರು, ಸುಣ್ಣ ವೈಟು. ಬಟ್ ಇವೆರಡು 3 ಮಿಕ್ಸ್ ಆದಾಗ ಬರೋದು ಕೆಂಪು 3ರಲ್ಲೂ ಇಲ್ಲ, ಬಟ್ ನಿಂಗೆ ಕಂಬೈನ್ ಆದಾಗ ಬರೋದು ಕೆಂಪು. ಅವ್ರು ಹೇಳೋದೇನೆಂದರೆ, ಇವಾಗ 4 ಪಂಚಭೂತ ಒಂದು ಕಾಂಬಿನೇಷನ್ ನೀವು ಕಂಬೈನ್ ಮಾಡಿದಾಗ ಅವಾಗ ಜಾಗೃತಿ ಉಂಟಾಗುತ್ತೆ, ನೀನು ಬದುಕ್ತೀಯಾ. ಸೊ ಬದುಕ್ತೀಯಾ, ನೀನೆಲ್ಲ ಇದಾಗುತ್ತೆ. ಆಮೇಲೆ ಒಂದು ಹಂತಕ್ಕೆ ಹೋದ್ಮೇಲೆ ನೀನು ಏನೋ ಸಾವು ಬರುತ್ತೆ ಅನ್ನೋಂಥದ್ದು ಈ ಥರ ಚಾರ್ವಾಕ ಫಿಲಾಸಫಿ ಅಂತ ಹೇಳುವಂಥದ್ದು. ಮತ್ತು ಮತ್ತು ಇದನ್ನೆಲ್ಲ ಅಷ್ಟು ಲಾಜಿಕಲ್ ಥಿಂಕಿಂಗ್ಸ್ನ ನೀವು ಅಷ್ಟು ಈಸಿಯಾಗಿ ಇದೆಲ್ಲ ಬರೀ ಏನೋ ಅಸಂಪ್ಷನ್ ಇವ್ರುಗಳ್ದು ಅಂತ ತಗೊಳ್ಳೋಕ್ಕಾಗಲ್ಲ. ಆ್ಯಂಡ್